ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ರಾಗಾದಿರೋಗಾನ್ ಸತತಾನುಶಕ್ತಾನ್ ಅಶೇಷಕಾಯ ಪ್ರಸ್ತುತಾನ್ ಅಶೇಷಾನ್ ಔತ್ಸುಕ್ಯ ಮೋಹಾರತಿದಾನ್ ಜಗಾನ್ ಯೋ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಭಾರತೀಯ ಪುರಾತನ ಗ್ರಂಥಗಳನ್ನು ಅವಲೋಕಿಸಿದಾಗ ನಾವು ದಿನನಿತ್ಯ ಮಾಡುವಂತಹ ದಿನಚರಿಯಲ್ಲಿ ಪ್ರಮುಖವಾದಂತಹ ಸ್ನಾನದ ವಿವಿಧ ಉಪಯೋಗಗಳನ್ನು ತಿಳಿಸಿದ್ದಾರೆ. ಸ್ನಾನ ಹೇಳುವಂಥದ್ದು ಶರೀರದ ಹಾಗೂ ಮನಸ್ಸಿನ ಆರೋಗ್ಯಕ್ಕೆ ಅತಿ ಅವಶ್ಯಕ. ಸ್ನಾನಾನಂ ಮನಪ್ರಸಾದಂ ಜೀವನಂ. ಮನಸ್ಸಿನ ಪ್ರಸಾದತೆಗೆ ಅಥವಾ ಆಹ್ಲಾದತೆಗೆ ಸ್ನಾನ ಹೇಳುವಂಥದ್ದು ಒಂದು ಪ್ರಮುಖವಾದಂತಹ ದಿನಚರಿಯ ಅವಿಭಾಜ್ಯವಾದ ಅಂಗವಾಗಿದೆ. ಮನಸ್ಸಿನ ಆರೋಗ್ಯಕ್ಕೆ ಇದು ಅತಿ ಅವಶ್ಯಕ. ದುಸ್ವಪ್ನ ವಿದ್ವಂಸಾನಾಂ. ಯಾವುದೇ ರೀತಿಯಾದಂಥ ಒಂದು ಕೆಟ್ಟ ಕನಸುಗಳು ಬರದಂತೆ ತಡಿಲಿಕ್ಕೆ ಸಹ ಈ ಸ್ನಾನ ಹೇಳುವಂಥದ್ದು ಅತಿ ಅವಶ್ಯಕ. ಇಲ್ಲಿ ಸ್ವಪ್ನ ಬೀಳುವಂಥದ್ದು ಸಾಮಾನ್ಯವಾಗಿ ಪ್ರಾತಃ ಕಾಲದಲ್ಲಿ. ಸ್ನಾನವನ್ನು ಪ್ರಾತಃ ಕಾಲದಲ್ಲೇ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಬೆಳಿಗ್ಗೆ ಬೇಗನೆ ಎದ್ದು ಪ್ರಾತಃ ವಿಧಿಗಳನ್ನು ಮುಗಿಸಿ ಸ್ನಾನ ಮಾಡೋದ್ರಿಂದ ಈ ದುಸ್ವಪ್ನ ಬೀಳುವಂತಹ ಸಂದರ್ಭವೇ ಇರುವುದಿಲ್ಲ. ಯಾರು ತುಂಬ ಲೇಟಾಗಿ ಹೇಳ್ತಾರೋ ಅಂಥವರಲ್ಲಿ ಒಂದು ದುಸ್ವಪ್ನ ಬೀಳುವಂತಹ ಒಂದು ಸಂದರ್ಭ ಇರ್ತದೆ. ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಬೇಕು ಅಂಥೇಳಿ ಬೇಗನೆ ಎದ್ದು ಯಾರು ದಿನಚರ್ಯಗಳನ್ನು ಮುಗಿಸಿರ್ತಾರೋ ಅಂಥವರಲ್ಲಿ ದುಸ್ವಪ್ನ ಬೀಳುವುದಿಲ್ಲ. ಶೌಚಸ್ಯ ಆಯತನಂ ಮಲಾಪಹರಣಂ. ಶರೀರದ ಅಂಗಾಂಗಗಳ ಶುಚಿತ್ವಕ್ಕೆ ಹಾಗೂ ಶರೀರದಲ್ಲಿರುವಂತಹ ಕೊಳೆಯನ್ನು ನಿವಾರಣೆ ಮಾಡಲಿಕ್ಕೆ ನೀರಿನಿಂದ ಸ್ನಾನ ಮಾಡುವಂಥದ್ದು ಅತಿ ಅವಶ್ಯಕವಾಗಿದೆ. ಸಂವರ್ಧನಂ ತೇಜಸಃ. ಶರೀರದ ಒಂದು ತೇಜಸ್ಸು, ಕಾಂತಿ, ಹೊಳಪು, ಆರೋಗ್ಯವನ್ನು ಇದು ದಿನನಿತ್ಯ ವರ್ಧನೆ ಮಾಡ್ತಾ ಇರ್ತದೆ. ಸಂವರ್ಧನಂ ತೇಜಸಃ. ಪ್ರತಿನಿತ್ಯ ವರ್ಧನೆಯನ್ನು ಮಾಡಲಿಕ್ಕೆ, ತೇಜಸ್ಸನ್ನು ವರ್ಧನೆಯನ್ನು ಮಾಡಲಿಕ್ಕೆ ಸ್ನಾನ ಹೇಳುವಂಥದ್ದು ಅತಿ ಪ್ರಮುಖವಾಗಿರುವಂಥದ್ದು. ರೂಪದ್ಯೋತಕರಂ. ಒಬ್ಬ ವ್ಯಕ್ತಿಯ ರೂಪ ಅಥವಾ ಸೌಂದರ್ಯವನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸ್ನಾನ ಹೇಳುವಂಥದ್ದು ಅತಿ ಪ್ರಮುಖವಾಗಿದೆ. ರಿತು ಪ್ರಥಮನಂ. ಪ್ರಥಮನಂ. ರಿಪು ಅಂತೇಳಿದರೆ ವೈರಿ. ಇಂತಹ ವ್ಯಕ್ತಿಗಳು ಇತರ ವ್ಯಕ್ತಿಗಳನ್ನು ಆಕರ್ಷಿತವನ್ನಾಗಿ ಮಾಡೋದ್ರಿಂದ ಈ ಸ್ನಾನ ಮಾಡುವಂಥ ದಿನನಿತ್ಯ ಸ್ನಾನ ಮಾಡಿ ಯಾರು ಶುಚಿತ್ವವನ್ನು ಹೊಂದಿ ಆರೋಗ್ಯವಾಗಿರ್ತಾರೋ ಇವರಿಗೆ ವೈರಿಗಳೇ ಇರುವುದಿಲ್ಲ. ರಿಪು ಪ್ರಮಥನಂ. ವೈರಿಗಳ ನಾಶ ಆಗ್ತದೆ. ಎಲ್ಲರೂ ಇವರನ್ನು ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕಾಮಾಗ್ನಿ ಸಂದೀಪನಂ. ಸ್ನಾನ ಹೇಳುವಂಥದ್ದು ಸಂಭೋಗ ಕ್ರಿಯೆ ಮಾಡಲಿಕ್ಕೆ ಒಂದು ಉತ್ಸಾಹತೆ, ಆಹ್ಲಾದತೆ, ಒಂದು ಮನಸ್ಸಿನ ತಯಾರಿ ಮಾಡುವಂಥದ್ದಾಗಿದೆ. ಉತ್ತಮವಾದ ಸಂಭೋಗ ಕ್ರಿಯೆಯನ್ನು ಹೊಂದಲಿಕ್ಕೆ, ಶರೀರವನ್ನು ತಯಾರು ಮಾಡಲಿಕ್ಕೆ ಸ್ನಾನ ಹೇಳುವಂಥದ್ದು ಅತಿ ಅವಶ್ಯಕವಾಗಿದೆ. ನಾರಿಣಾಂಚ ಮನೋಹರಂ. ಸ್ತ್ರೀಯರು ಇಂಥ ವ್ಯಕ್ತಿಗಳೆಡೆಗೆ ಆಕರ್ಷಿತರಾಗ್ತಾರೆ. ಶ್ರಮಹರಂ. ಶ್ರಮಹರ ಅಂತೇಳಿದರೆ ದಣಿವು ಉಂಟಾದಾಗ, ತುಂಬ ಕೆಲಸ ಮಾಡಿದಾಗ, ಪ್ರಯಾಣ ಮಾಡಿ ಬಂದಾಗ, ಆಟೋಟಗಳಲ್ಲಿ ಭಾಗವಹಿಸಿದ ನಂತರ ಶರೀರಕ್ಕೆ ದಣಿವಾಗಿರ್ತದೆ, ಮನಸ್ಸಿಗೂ ಸಹ ಒಂದು ದಣಿವಾಗಿರ್ತದೆ. ಈ ದಣಿವನ್ನು ನಿವಾರಿಸಿಕೊಳ್ಳಲಿಕ್ಕೆ ಶರೀರದಲ್ಲಿ ಉಂಟಾಗಿರುವಂತಹ ಒಂದು ದುರ್ಗಂಧ ಬರ್ತಾ ಇದ್ದರೆ, ಆಟೋಟಗಳಲ್ಲಿ ಭಾಗವಹಿಸಿ ಪ್ರಯಾಣ ಮಾಡಿ ಬೆವರು ಬಂದು ದುರ್ಗಂಧ ಸೂಸ್ತಾ ಇದ್ದರೆ, ಶರೀರದಲ್ಲಿ ಶುಚಿತ್ವವನ್ನು ಉಂಟು ಮಾಡಲಿಕ್ಕೆ,
ಈ ಸ್ನಾನ ಹೇಳುವಂಥದ್ದು ಅತಿ ಅವಶ್ಯಕವಾಗಿದೆ. ಈ ರೀತಿಯಾಗಿ ಈಗ ಹೇಳಿರುವಂತಹ ಎಲ್ಲ ಲಾಭಗಳನ್ನು ಪಡೀಲಿಕ್ಕೆ, ಶರೀರವನ್ನು ಆರೋಗ್ಯವಂತ ಸ್ಥಿತಿಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ಸ್ನಾನ ಹೇಳುವಂಥದ್ದು ಪ್ರತಿಯೊಬ್ಬರೂ ಪ್ರತಿನಿತ್ಯ ಮಾಡಬೇಕಾದಂತಹ ಒಂದು ದಿನಚರಿಯಾಗಿದೆ.